ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಅಮೃತಧಾರೆ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲನೇದಾಗಿ ನೀವೇನಾದ್ರು ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ, ಓಕೆನಾ? ಸೊ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈ ಒಂದು ಗುರುವಾರದ ಸಂಚಿಕೆಯಲ್ಲಿ ಮೊದಲನೇದಾಗಿ ಶಕುಂತಲಾ ಹಾಗೆ ಅವ್ರ ಅಣ್ಣ ಇಬ್ಬರು ಕೂಡ ಮಾತಾಡ್ತಾ ಕೂತಿರ್ತಾರೆ. ಏನು ಸಿಸ್ಟರ್ ಈಗೆಲ್ಲ ಆಗೋಯ್ತಲ್ಲ, ಇವರಿಬ್ಬರು ಕೂಡ ಇಷ್ಟು ಚೆನ್ನಾಗಿ ಮುಂದುವರಿತಾ ಇದ್ದಾರಲ್ವ, ಅದನ್ನು ಹಾಗೆ ಕಂಟಿನ್ಯೂ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಲ್ವ, ನಮ್ಮ ಬೇಳೆ ಬೇಯಿಸ್ಕೋಬೋದು ಅಂತ ಹೇಳಿ ಆವಾಗ ಇವಳು ಅವ್ರ ಅಕ್ಕ ಇದ್ದವಳು ಅಂದರೆ ಶಕುಂತಲಾ ಇದ್ದವಳು ಹೇಳ್ತಾಳೆ, ಹೌದು ಅಣ್ಣ, ಇದನ್ನು ನಾವು ಹೀಗೆ ಮುಂದುವರಿಯಕ್ಕೆ ಬಿಡಬೇಕು. ಇಲ್ಲಿ ಇವಳು ಎಷ್ಟು ಕೋಪ ಮಾಡ್ಕೋತಾಳೋ, ಎಷ್ಟು ಹುರ್ಕೋತಾಳೋ ಅಷ್ಟು ಅಲ್ಲಿ ಅವರಿಬ್ಬರ ಸಂಬಂಧ ಹಾಳಾಗುತ್ತೆ. ಯಾಕಂದರೆ ಅವಮಾನಕ್ಕೆ ಅಷ್ಟು ಒಂದು ಶಕ್ತಿ ಇದೆ, ಅದು ಯಾರನ್ನ ಹೇಗೆ ಬೇಕಾದರೂ ಚೇಂಜ್ ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಬಂದುಬಿಟ್ಟು ಅಪೇಕ್ಷೆ ಬಂದು ಯೋಚನೆ ಮಾಡ್ತಾ ಕೂತಿರ್ತಾಳೆ, ಅವ್ರ ಅಕ್ಕ ಹೊಡೆದಿದ್ದಾಗ್ಬೋದು, ಹಾಗೆ ಶಕುಂತಲಾ ಹಾಗೆ ಅವ್ರ ಅಣ್ಣ ಇಬ್ಬರೂ ಕೂಡ ಮಾತಾಡಿರೋ ವಿಷಯ ಆಗ್ಬೋದು, ಎಲ್ಲದನ್ನು ಕೂಡ ನೆನ್ಪು ಮಾಡ್ಕೊಳ್ತಾ ಬೇಜಾರಲ್ಲಿ ಕೂತಿರ್ತಾಳೆ. ಆಗ ಅಲ್ಲಿಗೆ ಭೂಮಿಕಾ ಬರ್ತಾಳೆ. ಭೂಮಿಕಾ ಬಂದ ನಂತರ ಅವಳು, ಅಪ್ಪಿ ಐ ಆಮ್ ಸೋ ಸಾರಿ, ನಾನು ಈ ರೀತಿ ಎಲ್ಲ ಮಾಡಬಾರ್ದಾಗಿದ್ದು, ಆದರೆ ನೀನು ಅಪ್ಪನ ಬಗ್ಗೆ ಆ ರೀತಿ ಮಾಡಿದಾಗ ನನಗೆ ಕೋಪ ಬಂತು. ನಿನಗೆ ಗೊತ್ತಲ್ವ ನನಗೆ ಅಪ್ಪ ಅಂದರೆ ಎಷ್ಟು ಇಷ್ಟ ಅಂತ ಹೇಳಿ, ಅದಕ್ಕೋಸ್ಕರ ಹೀಗೆಲ್ಲ ಮಾಡಿದೆ ಅಷ್ಟೇ, ಐ ಆಮ್ ಸೋ ಸಾರಿ ಅಂತ ಹೇಳಿ ಹೇಳ್ತಾಳೆ. ಆವಾಗ ಅಪೇಕ್ಷೆ ತುಂಬಾ ಕೋಪ ಮಾಡಿಕೊಂಡು, ನೀನು ಮತ್ತೆ ನನ್ನ ಹತ್ರ ಏನು ಮಾತಾಡೋಕ್ಕೆ ಬರಬೇಡ, ನೀನು ಲೆಕ್ಚರರ್ ಕೊಡಬೇಡ, ನನಗೆ ಒಂದು ಇಷ್ಟ ಆಗದೇ ಇರೋ ವಿಷಯ ಅಂದರೆ ಅದು ನಿನ್ನ ಲೆಕ್ಚರರ್ ಮಾತ್ರ ಅಂತ ಹೇಳಿ ಹೇಳ್ತಾಳೆ. ಅದಾದ ನಂತರ ಹಪ್ಪಿ ಇದೆಲ್ಲ ಟೆಂಪ್ರರಿ ಅಷ್ಟೇ ಅಂತೇಳಿ ಹೇಳ್ತಾ ಇರ್ತಾಳೆ. ಆವಾಗ ನೀನು ಕೂಡ ಹೀಗೆ ಮಾಡ್ತೀಯ, ಅಪ್ಪ ಅಮ್ಮನೂ ಕೂಡ ನನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಅವರು ಕೂಡ ನಾನು ಲವ್ ಮಾಡಿ ಮದುವೆದೇ ಒಂದೇ ಒಂದು ಕಾರಣಕ್ಕೋಸ್ಕರ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾ ಇದ್ದಾರೆ, ಅದ್ರ ಮಧ್ಯದಲ್ಲಿ ನೀನು ಬೇರೆ ನನ್ನ ಮೇಲೆ ಕೈ ಮಾಡ್ತೀಯ ಅಂತ ಹೇಳಿ ಕೋಪ ಮಾಡ್ಕೋತಾಳೆ. ಆಗ ಅವಳನ್ನು ಇವಳು ಭೂಮಿಕಾ ಸಮಾಧಾನ ಮಾಡ್ತಾ ಇರ್ತಾಳೆ, ಹ್ಯಾಪಿ ಕೋಪ ಮಾಡ್ಕೋಬೇಡ, ಏನೂ ಆಗೋದಿಲ್ಲ, ಇದೆಲ್ಲ ಟೆಂಪ್ರರಿ ಮಾತ್ರ, ಫೈನಲಿ ಉಳ್ಕೊಳ್ಳೋದು ಪ್ರೀತಿ ಮಾತ್ರ, ದ್ವೇಷ ಎಲ್ಲದು ಟೆಂಪ್ರರಿ ಮಾತ್ರ ಅಂತ ಹೇಳಿ ಹೇಳ್ತಾಳೆ. ಅದನ್ನೆಲ್ಲದನ್ನು ನೋಡ್ತಿದ್ದಂತಹ ಶಕುಂತಲಾ ಹಾಗೆ ಅವ್ರ ಅಣ್ಣ ಇಬ್ಬರು ಕೂಡ ಶಾಕ್ ಆಗ್ತಾರೆ. ಅದಾದ ನಂತರ ಅವ್ರ ರೂಮಿಗೆ ಹೋಗ್ಬಿಟ್ಟು ಶಕುಂತಲಾ ಹಾಗೆ ಅವ್ರ ಅಣ್ಣ ಕೂಡ, ಏನು ಹೀಗೆಲ್ಲ ಆಗೋಯ್ತಲ್ಲ ಸಿಸ್ಟರ್, ಇವರಿಬ್ಬರು ಕೂಡ ತುಂಬಾ ಕೋಪದಲ್ಲಿರ್ತಾರೆ, ಇವರು ಹೀಗೆ ಕಂಟಿನ್ಯೂ ಆಗ್ತಾರೆ, ನಮ್ಮ ಬೇಳೆಗಳನ್ನ ಬೇಯಿಸ್ಕೊಳ್ಳೋಣ ಅಂತ ಇದ್ದರೆ ಇವರಿಬ್ಬರು ನೋಡಿದರೆ ಕಾಂಪ್ರೂ ಆಗ್ತಾ ಇದ್ದಾರೆ ಅಂತ ಹೇಳಿದಾಗ ಶಕುಂತಲಾ, ಅಣ್ಣ ಯಾಕೆ ಅಷ್ಟೊಂದು ನೀನು ಟೆನ್ಷನ್ ಮಾಡ್ಕೊಳ್ತಾ ಇದೆಯಾ, ಅಂಥದ್ದೆಲ್ಲ ಏನೂ ಆಗ್ತಾ ಇಲ್ಲ, ನೀನು ಅಪೇಕ್ಷೆನ ಅಬ್ಸರ್ವ್ ಮಾಡ್ದ, ಅವಳು ಕೋಪದಲ್ಲೇ ಇದ್ದಾಳೆ, ಅವಳಿನ್ನೂ ಕಾಂಪ್ರೂ ಆಗಿಲ್ಲ ಅಂತ ಹೇಳಿದಾಗ ಅವ್ರ ಅಣ್ಣ ಇದ್ದೋನು, ಸುಮ್ಮನಿರು ಸಿಸ್ಟರ್ ನೀನು, ಅವಳು ಒಂಥರ ಕಸದ ಬುಟ್ಟಿ ಇದ್ದಂಗೆ, ಅವಳಿಗೆ ಯಾರು ಏನು ಕಸ ಹಾಕಿದ್ರು ಕೂಡ ನೆಕ್ಸ್ಟ್ ಅದನ್ನು ಕ್ಲೀನಾಗಿ ಹೋಗ್ಬಿಡುತ್ತೆ, ಇವಾಗ ಅವಳು ಸ್ವಲ್ಪ ಕಾಂಪ್ರೂ ಆಗ್ತಾ ಇರ್ತಾಳೆ ಅಂತೇಳಿ ಹೇಳಿದಾಗ, ಇಲ್ಲ ಅಣ್ಣ, ಆ ಭೂಮಿಕಾ ಏನೇ ಆದರೂ ಕಸ ಹಾಕಿಲ್ಲ, ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ನಮ್ಮ ಕಸ ನಾವು ತಲೆಯಲ್ಲಿ ತುಂಬಿಸೋಣ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಇದ್ದವಳು ಸುಧಾ ಇದ್ದವಳು ಆನಂದ್ ಮನೆಗೆ ಕೆಲಸಕ್ಕೆ ಬರ್ತಾಳೆ. ಅಕ್ಕವ್ರೆ ಸಾರಿ ಲೇಟ್ ಆಯಿತು ಅಂತ ಹೇಳಿ ಹೇಳಿದಾಗ ಆನಂದ್ ಮಿಸ್ಸಸ್ ಇದ್ದವಳು ಹೇಳ್ತಾಳೆ, ಪರವಾಗಿಲ್ಲ ಸುಧಾ, ಏನು ಲೇಟ್ ಆಗಿಲ್ಲ, ಆದರೆ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಯಾವಾಗ ತೊಗೊಂಡೆ ಅಂತ ಕೇಳಿದಾಗ, ನಾನು ತೊಗೊಂಡಿದ್ದಲ್ಲ ಅಕ್ಕರೆ, ಒಬ್ಬರು ಗಿಫ್ಟ್ ಕೊಟ್ಟಿದ್ದು ಅಂತ ಹೇಳಿ ಹೇಳ್ತಾಳೆ. ಗಿಫ್ಟಾ, ಯಾರು ಕೊಡಿಸಿದ್ರು ಅಂತ ಹೇಳಿದಾಗ, ಯಾರೋ ಒಬ್ಬರು ಪುಣ್ಯ ತುಂಬ್ರು ಅಕ್ಕರೆ, ಅವರೊಂಥರ ದೂರದ ಸಂಬಂಧಿ ಆಗಬೇಕು ನಮಗೆ, ಅದ್ರ ಸಂಬಂಧನೇ ಇಲ್ಲ ಆದರೂ ಕೂಡ ಸಂಬಂಧಿತರ ಅವ್ರು ನನಗೆ ಅಂತ ಹೇಳಿದಾಗ, ನಿಂಗೆ ಹೇಗೆ ಸಂಬಂಧಿ ಅಂತೆಲ್ಲ ಕೇಳಿದಾಗ ಅವಳು ಒಂದು ಸಲ ಗೌತಮ್ಗೆ ಏನು ಆಕ್ಸಿಡೆಂಟ್ ಆಗಿದ್ದೆಲ್ಲ ಸೀನ್ ಇತ್ತಲ್ವ, ಅದನ್ನೆಲ್ಲ ಅವಳಿಗೆ ವಿವರಿಸ್ತಾಳೆ. ಅದಾದ ನಂತರ ಆನಂದ್ ಹೆಂಡ್ತಿ ಇದ್ದವಳು, ಸರಿ ಆಯಿತು ಬಿಡು, ಏನೋ ಒಳ್ಳೇದಾಗ್ತಿದೆಯಲ್ವ, ಅಷ್ಟಾದರೆ ಸಾಕು ಅಂತ ಹೇಳಿ ಹೇಳಿದಾಗ ಸುಧಾ ಕೂಡ, ಹೌದು ಅಕ್ಕರೆ, ನಾನು ಈ ಮನೆಗೆ ಬಂದಮೇಲೆ ನನಗೆಲ್ಲದೂ ಕೂಡ ಒಳ್ಳೇದೇ ಆಗ್ತಾಯಿದೆ ಅಂತೇಳಿ ಹೇಳ್ತಾಳೆ. ಅಷ್ಟಾದರೆ ಸಾಕು ಬಿಡು, ಅದ್ರ ಜೊತೆಗೆ ನಿಮ್ಮಮ್ಮ ಕೂಡ ಬೇಗ ಹುಷಾರಾಗಲಿ ಅಂತ ಹೇಳಿ ಹೇಳ್ತಾ, ನಂತರ ನನ್ನ ಮಕ್ಳು ಇದ್ರಾ ಇಲ್ವಾ ಅಂತ ನೋಡ್ತೀನಿ, ನೀನು ಹೋಗಿ ಅಡುಗೆ ಮಾಡು ಅಂತ ಹೇಳಿ ಹೋಗ್ತಾಳೆ. ಅದಾಗಿದ ನಂತರ ಇನ್ನೊಂದು ಕಡೆ ಆನಂದ್ ಮನೆಯಲ್ಲಿ ಪೂಜೆ ಕೂಡ ನಡೆಯುತ್ತೆ. ಸೊ ಪೂಜೆ ಎಲ್ಲ ನಡೆದಿದ ನಂತರ ಆನಂದ್ ಮಗ ಇದ್ದನು, ಹಬ್ಬ ಪಟಾಕಿ ಹೊಡಿಯೋಣ ಅಂತ ಹೇಳಿ ಪಟಾಕಿ ಎಲ್ಲ ಹೊಡಿಲಿಕ್ಕೆ ಅಂತೇಳಿ ಹೋಗ್ತಾರೆ. ಅದಾದ ನಂತರ ಈ ಕಡೆ ಗೌತಮ್ ಮನೇಲೂ ಕೂಡ ಪೂಜೆ ಎಲ್ಲನೂ ಶುರುವಾಗುತ್ತೆ. ಗೌತಮ್ ಕೂಡ ಎಲ್ರಿಗೂ ದೀಪಾವಳಿ ಹಬ್ಬಕ್ಕೆ ವಿಶಸ್ನ ಮಾಡ್ತಾನೆ. ವಿಶಸ್ನ ಮಾಡಿದ ನಂತರ ಅವರು ಕೂಡ ಹಬ್ಬನ ಶುರು ಮಾಡ್ಕೊಳ್ತಾರೆ. ಅದಾದ ನಂತರ ಗೌತಮ್ ಮನೇಲಿ ಎಲ್ಲರೂ ಪಟಾಕಿ ಹೊಡಿತಾ ಇರ್ತಾರೆ. ಆವಾಗ ಭೂಮಿಕಾ ಬಂದುಬಿಟ್ಟು, ಗೌತಮರು ಇಲ್ಲಿ ಹಾಕಿದ್ದೀರಾ, ಬನ್ನಿ ಪಟಾಕಿ ಹೊಡಿಯೋಣ, ಎಲ್ಲರೂ ಕೂಡ ಪಟಾಕಿ ಹೊಡಿತಾ ಇದ್ದಾರೆ ಅಂತ ಅಂದಾಗ ಗೌತಮು ಅವ್ರ ತಂಗಿ ಹಾಗೆ ಅಮ್ಮನ ನೆನ್ಪು ಮಾಡ್ಕೊಳ್ತಾನೆ. ಹಾಗೆ ಹೇಳ್ತಾ ಇರ್ತಾನೆ, ನನ್ನ ತಂಗಿಗೆ ಪಟಾಕಿ ಅಂದರೆ ತುಂಬಾ ಭಯ ಇತ್ತು, ನಾನು ಪಟಾಕಿ ಹೊಡಿತಾ ಇದ್ದರೆ ಅವ್ಳ ಸೈಡಲ್ಲಿ ಸುಸುರು ಬತ್ತಿ ಹಿಡ್ಕೊಂಡು ನಿಂತಿರ್ತಾಯಿದ್ರು. ಹಾಗೆ ಅವಳಿಗೆ ಭಯ ಆದ ತಕ್ಷಣ ಅದನ್ನು ಬಿಸಾಡಿಬಿಟ್ಟು ಅಣ್ಣ ಅಂತೇಳಿ ಓಡಿ ಬರ್ತಾಯಿದ್ಲು. ಮುಂಚೆ ಆದರೂ ಅವ್ರು ಇಲ್ಲ ಅಂತ ಹೇಳಿ ನಾನೆಲ್ಲ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದೆ, ಆದರೆ ಅವರು ಇವಾಗ ಇದ್ದಾರೆ, ಎಲ್ಲೋ ಒಂದು ಕಡೆ ಇದ್ದಾರೆ ಅಂತ ಗೊತ್ತಾದಾಗ ನನಗೆ ಆ ರೀತಿ ಇರೋಕ್ಕಾಗ್ತಿಲ್ಲ ಭೂಮಿಕಾ ಅಂತ ಹೇಳಿ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಆನಂದ್ ಸುಧಾನ ಬಾರಮ್ಮ ಪಟಾಕಿ ಹೊಡಿ ಅಂತ ಕರೆದಾಗ, ಇಲ್ಲ ಅಣ್ಣ ನಂಗೆ ಪಟಾಕಿ ಅಂದರೆ ತುಂಬ ಭಯ ಅಂತ ಹೇಳಿ ಹೇಳ್ತಾಳೆ. ಅದಾದ ನಂತರ ಸುಧಾ ಮನೆಗೆ ಹೊರಡ್ತಾಳೆ. ಮನೆಗೆ ಹೊರಟಾಗ ಮತ್ತೆ ಅವಳಿಗೆ ಕಾಲ್ ಬರುತ್ತೆ. ಸೊ ಏನು ಹಬ್ಬ ತುಂಬ ಜೋರ ಅಂತ ಕೇಳ್ತಾರೆ. ಹೌದು ಅಂತ ಅಂದಾಗ, ನೀನು
ಹಬ್ಬ ಮಾಡಿಕೊಂಡು ಹೋಳಿಗೆ ತಿನ್ಕೊಂಡು ಇರು ಅಂತಲ್ಲ ನೀನು ಅಲ್ಲಿ ಕಳಿಸಿದ್ದು, ನಾನು ಹೇಳಿದ ಕೆಲಸ ಏನು ಮಾಡ್ತಾಯಿದ್ದೀಯ ಅಂದಾಗ ನಾನು ಅದೇ ಪ್ರಯತ್ನದಲ್ಲಿದ್ದೀನಿ ಅಂತ ಹೇಳ್ತಾಳೆ. ನೀನು ತುಂಬ ಸ್ಲೋ ಇದೆಯಾ, ಹೀಗಿದ್ದರೆ ಆಗಲ್ಲ, ಅದಕ್ಕೋಸ್ಕರನೇ ನಾನೇ ಆಲ್ರೆಡಿ ಒಂದು ದಾರಿನ ಮಾಡಿಟ್ಟಿದ್ದೀನಿ. ಸೊ ಆದಷ್ಟು ಬೇಗ ಮನೆಗೆ ಹೋಗೋದಕ್ಕೆ ರೆಡಿ ಆಗು, ನಿನಗೆ ಜಾಸ್ತಿ ಟೈಮ್ ಇಲ್ಲ ಅಂತ ಹೇಳ್ತಾಳೆ. ಅವರು ಕೂಡ ಸುಧಾನು ಕೂಡ ಸರಿ ಆಯಿತು ಅಂತ ಹೇಳಿ ಒಪ್ಕೊಳ್ತಾಳೆ. ಇದಾಗಿತ್ತು ಇವತ್ತಿನ ಅಂದರೆ ಗುರುವಾರದ ಸಂಚಿಕೆ ಸ್ನೇಹಿತರೆ. ಮತ್ತು ಮುಂದಿನ ಸಂಚಿಕೆ ಏನಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.